ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾನು ಮನೆಯಲ್ಲೇ ದೇವ್ರ ತಾಳಿ ಪೋಣಿಸ್ಬೇಕಂತ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ, ಇದು ಸರ ಪೋಣಿಸೋ ಥ್ರೆಡ್ಡು. ನಾನು ಅವ್ರು ಸರ ಪೋಣಿಸೋರ ಹತ್ರನೇ ಸ್ವಲ್ಪ ಇಸ್ಕೊಂಬಂದಿದ್ದು. ಹಿಂದ್ಗಡೆ ಹಾಕೋಕ್ಕೆ ಹೋಗ್ಸು, ಆಮೇಲೆ ಸಣ್ಣಗಿರೋದು ಒಂದು ಸೂಜಿ. ಅದಕ್ಕೆ ಲಕ್ಷ್ಮೀ ತಾಳಿನ ಮುಂಚೆನೇ ಈ ಥರ ಹೊಳ ಮುತ್ತ ಎಲ್ಲ ಹಾಕಿಬಿಟ್ಟೇ ಅವರು ಗೋಲ್ಡ್ ಶಾಪಲ್ಲೇ ಗಟ್ಟಿಸ್ಕೊಂಡು ಬಂದಿದ್ದು. ಆಮೇಲೆ ಅದಕ್ಕೆ ಒಂದು 10 ಗುಂಡು ತೊಗೊಂಡಿದ್ದೆ ನಾನು. ಈ ಸಲ ಲಕ್ಷ್ಮಿಗೆ ನಾನು ದುಡ್ಡಿಟ್ಟಿದ್ದೆ, ಅದರಲ್ಲೇ ಅವಳಿಗೆ ಒಂದು 10 ಗುಂಡು ತೊಗೊಂಡಿದ್ದೇನೆ. ಆಮೇಲೆ ಮೇನ್ ಹೇಳಬೇಕಂದ್ರೆ ಕರಿಮಣಿ, ಆಮೇಲೆ ಒಳಗಡೆ ಒಂದೊಂದು ಗೋಲ್ಡಲ್ಲಿ ಹಾಕೋಕ್ಕೆ ಹಳದಿ ಮಣಿ ತೊಗೊಂಡಿದ್ದೀನಿ. ಆಮೇಲೆ ಸೀಜಾರು. ಈಗ ಮನೆಯಲ್ಲೇ ನಾನು ಪೋಣಿಸ್ತೀನಿ ನೋಡಿ. ದೇವ್ರದ್ದು ನಾನು ಹೊರಗಡೆ ಕೊಡಲ್ಲ. ನಾನು ಗಟ್ಟಿಯಾಗಿ 2 ಎಳೆ ದಾರ ಮಾಡ್ಕೊಂಡಿದ್ದೇನೆ. ಈಗ ಇಲ್ಲಿ 2 ಎಳೆ ಪೋಣಿಸ್ಕೊತೀನಿ ನೋಡಿ. ನಾನು ಈಗ 2 ಲೈನ್ ಪೋಣಿಸಿದೆ. ನಾನು ಪೋಣಿಸೋದನ್ನೇ ಸೂಜಿ ತೊಗೊಂಡು ಬಂದಿದ್ದೇನೆ ಅವ್ರ ಹತ್ರನೇ ನೋಡಿ. ಈಗ ನಾನು 2 ಲೈನು ಪೋಣಿಸಿದೆ. ಈಗ ಗೋಲ್ಡು ಬೀಡ್ಸು ಹಾಕಿದೆ, ಕರಿಮಣಿ ಹಾಕಿದ್ದೀನಿ. ಈ ಥರ ಸಣ್ಣ ಸೂಜಿ ನಾನು ಹೇಳಿದ್ದೆಲ್ಲ ಮುಂಚೆನೇ ನಾನು ಅವರು ತಾಳಿ ಮತ್ತು ಸರ ಪೋಣಿಸೋರ ಹತ್ರನೇ ಈ ಸೂಜಿ ತೊಗೊಂಡು ಬಂದೆ. ನಾನು 2 ಗೋಲ್ಡು ಮಣಿ ಮತ್ತು ಒಳಗಡೆ ಎಲ್ಲೋ ಬೆಲ್ಲದ ಮಣಿ ಅಂತಾರೆ, ಅದನ್ನು ಹಾಕಿದ್ದೀನಿ, ಕರಿಮಣಿ. ಈ ಥರ ನಾನು ಸಣ್ಣ ಸೂಜಿ ಒಳಗಡೆ ಪೋಣಿಸ್ಬಿಟ್ಟೆ. ಈಗ ಈ ಥರ ರೆಡಿ ಮಾಡ್ಕೊಂಡೆ ನೋಡಿ ನಾನು ಲಕ್ಷ್ಮೀದು ತಾಳಿ. ನಾನು ಬಾಲಾಜಿ ಜ್ಯುವೆಲರಿ ರಾಜ ಮಾರ್ಕೆಟಲ್ಲಿ 10 ಗುಂಡು ತೊಗೊಂಡು ಬಂದಿದ್ದೆ. ಒಂದು ಗುಂಡು ಬಿದ್ದಿದ್ದು ಒಂದು ಗುಂಡಿಗೆ 270 ರೂಪೀಸ್ ಬಿತ್ತು. ಇದು ಗಟ್ಟಿ ಗುಂಡಲ್ಲ, ಇದು ಕೂಡ ವ್ಯಾಕ್ಸನೇ. ನಾನು 10 ಗುಂಡು ತೊಗೊಂಡು ಬಂದಿದ್ದೆ. 10 ಗುಂಡು ಹಾಕಿದರೆ ಈ ಕಡೆ 3 ಆ ಕಡೆ 3 ಲೈನ್ ಆಗ್ತಾಯಿತ್ತು. ತುಂಬ ಲಾಂಗ್ ಆಗ್ತಾಯಿತ್ತು ಲಕ್ಷ್ಮೀ ತಾಳಿಗೆ. ಅದಕ್ಕೆ ಅಂತ ಅಂದ್ಬಿಟ್ಟು ನಾನು 8 ಗುಂಡು ಹಾಕಿದ್ದೆ. ಇನ್ನು ಮಿಕ್ಕಿದ್ದು ಇಟ್ಕೊಂಡಿದ್ದೇನೆ, ಮತ್ತೆ ಬೇರೆದಲ್ಲಿ ಏನಾದರೂ ಪೋಣಿಸ್ಬೋದು ಅಂತ. ನಾನು ಯಾಕಂದರೆ ಲಕ್ಷ್ಮೀ ಮುಖದ ಕೆಳಗಡೆನೆ ಸ್ವಲ್ಪ ಬರಬೇಕು, ಲಕ್ಷ್ಮೀ ತಾಳಿ ತುಂಬ ಲಾಂಗ್ ಆಗಬಾರ್ದು ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದು. ಕರಿಮಣಿಯ ಕೂಡ ನಾನು ಅಲ್ಲೇ ರಾಜ ಮಾರ್ಕೆಟಲ್ಲೇ ತೊಗೊಂಡು ಬಂದಿದ್ದೆ. ಈ ಥರ ರೆಡಿ ಮಾಡಿದ್ದೀನಿ. ನಾನು ವೈಭವ್ ಲಕ್ಷ್ಮಿ ಪೂಜೆ ಮಾಡ್ತೀನಿ ಎವ್ರಿ ಇಯರು ಶ್ರಾವಣದಲ್ಲಿ. ಅವಾಗೇ ನಾನು ಲಕ್ಷ್ಮಿ ಮುಂದೆ ಪೂಜೆಗೆ ದುಡ್ಡು ಇಟ್ಟಿರ್ತೀನಿ. 50 ರೂಪಾಯಿ, 100, ಒಂದೊಂದು ಸಲ 500 ಕೂಡ ಇಡ್ತೀನಿ. ಅವಾಗ ಏನು ಮಾಡ್ತೀನಿ, ದುಡ್ಡನ್ನು ನಾ ಬಳಸ್ಕೋದಿಲ್ಲ, ದೇವರಿಗೆ ಇಟ್ಟಿರ್ತೀನಿ. ಲಕ್ಷ್ಮೀ ದೇವ್ರ ಪೂಜೆಗೆ ಏನಿರಲ್ಲ, ಅದನ್ನು ಒಂದು ವರ್ಷ ಏನಿರಲ್ಲ. ಲಾಸ್ಟ್ ಇಯರು ನಾನು ಲಕ್ಷ್ಮಿಗೆ ನತ್ತು ತೊಗೊಂಡೆ ಬಂಗಾರದು. ಈ ಸಲ ನಾನು ಇದು ಗುಂಡು ಇರಲಿಲ್ಲ, ಕರಿಮಣಿ ಜೊತೆ ಒಂದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಗುಂಡು ತೊಗೊಂಡಿದ್ದೀನಿ. ಒಬ್ಬರು ಯಾರು ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಹಾಕಿದ್ರು, 3 ತಾಳಿ ಇದ್ದರೆ ಪರವಾಗಿಲ್ಲ ಮೇಡಮ್ ಅಂದರೆ, ನೀವು 3 ಮನೇಲಿ ಇದ್ದರೆ ಮತ್ತು ಲಕ್ಷ್ಮಿಗೂ ಕೂಡ ನೀವು ಮಾಡಿಸಿ ಈ ಥರ ದುಡ್ಡು ಇಟ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ. ನನ್ನ ಹತ್ರ 3 ನನ್ನವೇ ತಾಳಿ 4 ಇದೆ, ಮತ್ತು 2 ದೇವ್ರ ತಾಳಿ ಇದೆ. ನನ್ನ ಹತ್ರ ಟೋಟಲ್ 6 ತಾಳಿ. ಅಕ್ಕ ಇದ್ದಾರೆ, ಒಬ್ಬರು ಕಸಿನ್ ಅಕ್ಕ ಸುವರ್ಣಕ್ಕ ಅಂತ. ಅವರು ನನಗೆ ಮಂಗಳಗೌರಿ ಪೂಜೆ ಮಾಡಿದಾಗೆ ಬಾಗಿನಾಗಿ ತಾಳಿನೇ ಕೊಟ್ಟಿದ್ದಾರೆ. ಅದನ್ನು ನಾನು ಏನು ಮಾಡ್ತೀನಿ, ಡೈಲಿ ಯೂಸಿಗೆ ಲಕ್ಷ್ಮಿಗೆ ನಾನು ಮೂರ್ತಿ ಜೊತೆ ಹಾಕಿ ಇಟ್ಬಿಟ್ಟಿದ್ದೇನೆ. ಇದನ್ನೇನು ನಾನು ಇಯರ್ಲಿ ಒಂದ್ಸಲ ಮಾಡ್ತೀನಲ್ಲ, ಆವಾಗ ಮಾತ್ರ ಹಾಕ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.